ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ನಿಂದ ಪರಿಸ್ಥಿತಿ ದಿನಕ್ಕೂ ಬಿಗಡಾಯಿಸ್ತಾ ಇದೆ ಅಂತ ಹೇಳ್ಬೋದು. ಇಷ್ಟು ದಿನ ಹೋಟೆಲ್ಗಳು ಬಂದಾದ ಕಥೆಯನ್ನ ಕೇಳ್ತಾ ಇದ್ವಿ. ಆದ್ರೆ ಅದೇ ರೀತಿ ಈಗ ಬೆಂಗಳೂರಿನ ಅನೇಕ ಪೆಟ್ರೋಲ್ ಬಂಕ್ಗಳು ಕೂಡ ಕ್ಲೋಸ್ ಆಗಿರ್ತಕ್ಕಂಥದ್ದು. ಹೊರ ಜಿಲ್ಲೆಗಳಲ್ಲಿ ಪೆಟ್ರೋಲ್ ಬಂಕ್ ಮುಂದೆ ಜನ ಕ್ಯೂ ನಿಂತು ಪ್ಯಾನಿಕ್ ಆಗಿ ಪೆಟ್ರೋಲ್ ಅನ್ನ ಹಾಕಿಸ್ಕೊಳ್ಳುವಂತ ದೃಶ್ಯಗಳನ್ನ ಗಮನಿಸ್ತೀವಿ. ಆದ್ರೆ ಬೆಂಗಳೂರಲ್ಲೂ ಕೂಡ ಅನೇಕ ಪೆಟ್ರೋಲ್ ಬಂಕ್ಗಳು ಕ್ಲೋಸ್ ಆಗಿವೆ. ಫಾರ್ ಎಕ್ಸಾಂಪಲ್, ಈಗ ನಾನು ಸುಮ್ಮನಹಳ್ಳಿಯಲ್ಲಿರುವಂತಹ ಒಂದು ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಇದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಅಂದ್ರೆ ಈ ಒಂದು ಬಂಕ್ ಕ್ಲೋಸ್ ಆಗಿ ಸುಮಾರು 8 ದಿನಗಳಾಯ್ತು. ಕಳೆದ ಬುಧವಾರನೇ ಈ ಬಂಕ್ ನ ಕ್ಲೋಸ್ ಮಾಡಲಾಗಿದೆ. ಕಾರಣ ಇಷ್ಟೇ, ಅಂದ್ರೆ ಇವರಿಗೆ ಸಪ್ಲೈ ಮಾಡ್ತಿದ್ದಂತ ಡೀಲರ್ಸ್ ಇವರಿಗೆ ಪೆಟ್ರೋಲ್ ಡೀಸೆಲ್ ಸರಬರಾಜನ್ನ ಸ್ಟಾಪ್ ಮಾಡಿದ್ದಾರೆ. ಹಾಗಾದ್ರೆ ಹೋಟೆಲ್ಗಳು ಬಂದಾಗಿದ್ದಕ್ಕೆ ಯುದ್ಧ ಕಾರಣ? ಯಾಕಂದ್ರೆ ನಾವು ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ ಅನ್ನ ಹೊರದೇಶದಿಂದ ಆಮದು ಮಾಡ್ಕೊಳ್ತಾ ಇದ್ವಿ, ಅದು ಸ್ಟಾಪ್ ಆಯ್ತು. ಹೀಗಾಗಿ ಹೋಟೆಲ್ಗಳು ಬಂದಾಯ್ತು. ಆದ್ರೆ ಪೆಟ್ರೋಲ್ ಡೀಸೆಲ್ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸ್ಟಾಕ್ ಇದೆ. ಆದ್ರೂ ಕೂಡ ಪೆಟ್ರೋಲ್ ಬಂಕ್ಗಳು ಕ್ಲೋಸ್ ಆಗಿರೋದು ಯಾಕೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಇಷ್ಟು ದಿನ ಪೆಟ್ರೋಲ್ ಬಂಕ್ ಡೀಲರ್ಸ್ಗಳು ಪೆಟ್ರೋಲ್ ಬಂಕ್ ಓನರ್ಸ್ಗೆ ಸಾಲ ಕೊಡ್ತಾ ಇದ್ರು. ಆದ್ರೆ ಅದು ಸ್ಟಾಪ್ ಆಗಿದೆ. ಅಂದ್ರೆ 10 ಲಕ್ಷ ರೂಪಾಯಿ ಕೊಟ್ರೆ 70 ಲಕ್ಷ ರೂಪಾಯಿ ಪೆಟ್ರೋಲ್ ಅನ್ನ ಡೀಲರ್ಸ್ ಗಳು ಮಾಲೀಕರಿಗೆ ಕೊಡ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಯುದ್ಧ ನಡೀತಾ ಇರೋ ಕಾರಣಕ್ಕಾಗಿ ಡೀಲರ್ಸ್ ಗಳು ಕೂಡ ಒಂದ್ ರೀತಿ ಪ್ಯಾನಿಕ್ ಆಗಿದ್ದಾರೆ. ನಾವು ಸಾಲದ ಮೇರೆಗೆ ಪೆಟ್ರೋಲ್ ಅನ್ನ ಸರಬರಾಜು ಮಾಡಿದ್ರೆ ಆ ದುಡ್ಡು ವಾಪಸ್ ಬರುತ್ತೋ ಇಲ್ವೋ ಅನ್ನುವಂತ ಪ್ಯಾನಿಕ್ ಅಲ್ಲಿ ಅವರು ಸಾಲವನ್ನ ಕೊಡ್ತಾ ಇಲ್ಲ, ಡೆಬಿಟ್ ಅನ್ನ ಕೊಡ್ತಾ ಇಲ್ಲ. ಈ ಕಾರಣಕ್ಕಾಗಿ ಅನೇಕ ಪೆಟ್ರೋಲ್ ಬಂಕ್ಗಳು ಕ್ಲೋಸ್ ಆಗಿರುವಂತದ್ದು. ಇದು ಒಂದೇ ಅಲ್ಲ, ಕೆಂಗೇರಿ ಭಾಗದಲ್ಲಾಗಿರ್ಬೋದು, ಜ್ಞಾನ ಭಾರತಿ ಭಾಗದಲ್ಲಾಗಿರ್ಬೋದು, ಬೆಂಗಳೂರಿನ ಸಾಕಷ್ಟು ಪೆಟ್ರೋಲ್ ಬಂಕ್ಗಳು ಕ್ಲೋಸ್ ಆಗಿರುವಂತಹ ದೃಶ್ಯಾವಳಿಗಳನ್ನ ಕಾಣ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.